ಎರಡನೇ ಅಧ್ಯಾಯದ 45ನೇ ಶ್ಲೋಕ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ತ್ರೈಗುಣ್ಯ ವಿಷಯಾಃ ವೇದಾಃ ನಿಸ್ತ್ರೈಗುಣ್ಯಃ ಭವ ಅರ್ಜುನ ನಿರ್ದ್ವಂದ್ವಃ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮಃ ಆತ್ಮವಾನ್. ಕೃಷ್ಣ ಅರ್ಜುನನಿಗೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಯಾರು ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ. ಒಂದು ಮರದ ಕೊನೆ ಒಂದು ಸಿದ್ಧಿ, ಕೊನೆಯ ಒಂದು ಫಲ ಅಂದ್ರೆ ಆ ಮರದಲ್ಲಿ ಬಿಡತಕ್ಕಂಥ ಹಣ್ಣು. ಹಣ್ಣನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಮರವನ್ನ ನೆಟ್ಟದ್ದು, ಮುಕ್ತಿಯನ್ನ ಪಡಲಿಕ್ಕೋಸ್ಕರವಾಗಿ ವೇದ ವೇದಾಂತಗಳು ಇರುವಂತದ್ದು. ಆದರೆ ಆ ಹಣ್ಣಿನ ಪರಿಚಯವನ್ನೇ ಮಾಡಿಕೊಡದೇನೆ ಹೂವನ್ನೇ ಫಲ ಅದನ್ನೇ ಕಿತ್ತು ನೀವು ಅನುಭವಿಸಿ ಅಂತ ಹೇಳಿದ್ರೆ ಅವರು ಅಜ್ಞಾನಿಗಳು. ಅದೇ ರೀತಿಯಲ್ಲಿ ಮುಕ್ತಿಯ ಬಗ್ಗೆ ಪರಿಚಯವನ್ನೇ ಮಾಡಿಕೊಡದೇನೆ ಮುಕ್ತಿ ಎಂಬ ಒಂದು ಸ್ಥಳ ಇದೆ ಅನ್ನೋದನ್ನೇ ಹೇಳದೇನೆ ಆ ಮುಕ್ತಿಗೋಸ್ಕರವಾಗಿ ಭಗವಂತನ ಅನುಗ್ರಹವನ್ನ ಸಂಪಾದಿಸಬೇಕು, ಭಗವತ್ ಸಾಕ್ಷಾತ್ಕಾರವನ್ನ ಪಡಿಬೇಕು ಅನ್ನೋ ಇದು ಯಾವುದೋ ವಿಚಾರಗಳನ್ನು ಹೇಳದೇನೆ ಕೇವಲ ಏನೋ ನಮ್ಮ ಸಾಮಾನ್ಯ ಜೀವನ ನಡೆಸಲಿಕ್ಕೆ ಬೇಕಾದಂತಹ ವಿಚಾರಗಳು ಅಥವಾ ಈ ಜೀವನ ಮುಗಿದ ಮೇಲೆ ಸ್ವರ್ಗಾದಿಗಳನ್ನ ಪಡಲಿಕ್ಕೆ ಬೇಕಾದ ವಿಚಾರಗಳನ್ನ ಮಾತ್ರ ವೇದ ವೇದಾಂತಗಳು ಹೇಳ್ತಾ ಇದೆ ಅಂತ ಯಾರು ಹೇಳ್ತಾರೋ ಅವರು ಅವಿಪಶ್ಚಿತರು, ಅಜ್ಞಾನಿಗಳು, ಅವರ ವೇದವಾದ ರಥರು ಅನ್ನೋದನ್ನೆಲ್ಲ ಹಿಂದ ಕೃಷ್ಣ ಅಂತಹ ವ್ಯಕ್ತಿಗಳನ್ನ ನಿಂದನೆ ಮಾಡಿದ. ಇನ್ನು ಈ ವೇದವಾದ ರಥರು ಅಂತ ವೇದವಾದಿಗಳು ಅಂತಾರೆ, ಅಥವಾ ಏನು ತ್ರೈವಿಧ್ಯವಾದಿಗಳು, ತ್ರೈಗುಣ್ಯ ವಿಷಯ ವೇದ ಅಂತ ಹೇಳ್ತಾರೆ. ಅಂದ್ರೆ ವಿಷಯ ಈ ವೇದಗಳಿದ್ದಾವಲ್ಲ, ವೇದ ಅಂದ್ರೆ ಬರೀ ವೇದ ಅಂತಲ್ಲ, ವೇದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಆಯಾಯ ವೇದಗಳಿಗೆ ಸಂಬಂಧಪಟ್ಟಂತ ಉಪನಿಷತ್ತು, ಬ್ರಾಹ್ಮಣ ವಾಕ್ಯಗಳು, ಆರಣ್ಯಕ ವಾಕ್ಯಗಳು, ವೇದದ ಅರ್ಥವನ್ನ ತಿಳಿಸಿಕೊಡತಕ್ಕಂಥ ಉಪನಿಷತ್ತುಗಳು, ಇದು ಪುರಾಣ 18 ಪುರಾಣಗಳು ಮತ್ತು ವೇದಾರ್ಥ ನಿರ್ಣಾಯಕವಾಗಿರತಕ್ಕಂತಹ ಬ್ರಹ್ಮಸೂತ್ರಗಳು ಮತ್ತು 5ನೇ ವೇದ ಎಂಬುದಾಗಿ ಕರೆಸಿಕೊಂಡಂತಹ ಮಹಾಭಾರತ, ಇದೆಲ್ಲವೂ ಮತ್ತು ಆದಿಕಾವ್ಯವಾಗಿರತಕ್ಕಂತಹ ರಾಮಾಯಣ, ಈ ಎಲ್ಲವನ್ನು ಕೂಡ ವೇದ ಅಂತ ಕರೀತಿದ್ದಾನೆ ಕೃಷ್ಣ ಇಲ್ಲಿ. ಆ ವೇದಗಳು ತ್ರೈಗುಣ್ಯ ವಿಷಯ. ತ್ರೈಗುಣ್ಯ ವಿಷಯ, ತ್ರೈಗುಣ್ಯ ಅಂದ್ರೇನು? 3 ಗುಣಕ್ಕೆ ಸಂಬಂಧಪಟ್ಟದ್ದು, ಸತ್ವ, ರಜಸ್ಸು, ತಮಸ್ಸು. ಅಂದ್ರೆ ನೋಡಿ, ಮೋಕ್ಷ ಎಂಬ ಲೋಕ ಲಕ್ಷ್ಮೀನಾರಾಯಣ ದೇವರು ಎಂಬ 2 ವ್ಯಕ್ತಿಗಳು, ಅವರನ್ನ ಬಿಟ್ಟು ಮತ್ತು ಉಳಿದಿದ್ದೆಲ್ಲವೂ ಕೂಡ ತ್ರೈಗುಣ್ಯದಲ್ಲೇ ಬರುವಂತದ್ದು. 3 ಗುಣಗಳ ವಿಕಾರವೇ ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳ ವಿಕಾರವೇ ಉಳಿದಿದ್ದೆಲ್ಲವೂ ಕೂಡ. ಹೀಗೆ ಹೇಳತಕ್ಕಂಥವ್ರು ಯಾರು ಅಂದ್ರೆ ವೇದವಾದ ರಥರು, ವೇದದ ಮೇಲ್ನೋಟದ ಅರ್ಥವನ್ನೇ ಇಟ್ಟುಕೊಂಡು ವೇದಕ್ಕರ್ಥ ಹೇಳೋರು. ಮತ್ತು ಅಜ್ಞಾನಿಗಳು, ಅವಿಪಶ್ಚಿತರು. ವೇದಾಹ ತ್ರೈಗುಣ್ಯ ವಿಷಯ ಎಂಬುದಾಗಿ ಯಾರು ಹೇಳ್ತಾರೋ ಅವರು ಹಿಂದೆ ಬಂತು ವೇದವಾದ ರಥರು, ಅಜ್ಞಾನಿಗಳು ಎಂಬುದಾಗೆಲ್ಲ ಬಂತಲ್ಲ. ಹಾಗೆ ಯಾರು ತ್ರೈಗುಣ್ಯ ವಿಷಯವನ್ನ, ತ್ರೈಗುಣ್ಯ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಅದರ ವಿಷಯ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಮಾತ್ರ ಈ ವೇದಗಳೆಲ್ಲ ಹೇಳ್ತಾ ಇದ್ದಾವೆ ಎಂಬುದಾಗಿ ಯಾರು ಹೇಳ್ತಾರೋ ಅವರು ಅಜ್ಞಾನಿಗಳು ಅನ್ನೋದು ಈ ಇದರಿಂದ ಸಿಗ್ತಕ್ಕಂಥ ಅಭಿಪ್ರಾಯ. ಹಾಗಾದ್ರೆ ನಾವೇನೋ ಆಗ್ಬೇಕು ಅಂತ ಹೇಳಿದ್ರೆ, ಅರ್ಜುನ ನಿಸ್ತ್ರೈಗುಣ್ಯೋ ಭವ, ಅರ್ಜುನನೇ ನಿಸ್ತ್ರೈಗುಣ್ಯನಾಗು ನೀನು. ಅಂದ್ರೆ ಈ ತ್ರಿಗುಣಗಳನ್ನ ಮೀರಿ ನಿಲ್ಲುವವನಾಗು, ತ್ರಿಗುಣಗಳ ವಿಕಾರಕ್ಕೆ ಒಳಗಾಗಬೇಡ, ತ್ರಿಗುಣಗಳ ವಿಕಾರಕ್ಕೆ ಒಳಗಾಗಬೇಡ. ತ್ರಿಗುಣಗಳ ವಿಕಾರ ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣದಿಂದಾಗಿ ಏನೋ ಒಳ್ಳೆ ಬಯಕೆ ಹುಟ್ಟತ್ತೆ, ರಜೋಗುಣದಿಂದಾಗಿ ಕೆಟ್ಟ ಬಯಕೆ, ತಮೋಗುಣದಿಂದಾಗಿ ಇನ್ನೂ ನೀಚ ಬಯಕೆ, ಇದೆಲ್ಲ ನಮ್ಮ ಮನಸ್ಸಿನ ಹುಟ್ಟತ್ತಲ್ಲ. ಆದ್ರೆ ನೀನು ನಿಸ್ತ್ರೈಗುಣ್ಯನಾಗು, ಅವುಗಳ ವಿಕಾರಕ್ಕೆ ಒಳಗಾಗಬೇಡ. ನಿಸ್ತ್ರೈಗುಣ್ಯ ಭವ, ಭವ ಅಂದ್ರೆ ಆಗು ಅಂತ ಆದೇಶ. ನಾವು ನಿಸ್ತ್ರೈಗುಣ್ಯರಾಗಬೇಕು ಅಂದ್ರೆ ತ್ರಿಗುಣಗಳ ವಿಕಾರಕ್ಕೆ, ಸತ್ವ ರಜೋ ತಮೋ ಗುಣಗಳ ವಿಕಾರಕ್ಕೆ ನಾವು ಒಳಗಾಗಬಾರದು ಅಂತಾದ್ರೆ ಏನಾಗ್ಬೇಕು? ಅರ್ಜುನರಾಗಬೇಕು. ಅರ್ಜುನ ಅನ್ನುವಂಥದ್ದು ಕೇವಲ ಒಬ್ಬ ವ್ಯಕ್ತಿಯ ಹೆಸರಲ್ಲ. ಅರ್ಜುನ ಅಂದ್ರೆ ಬಿಳಿ ಅಂತ ಅರ್ಥ. ಬಿಳಿ ಎಂಬುವಂಥದ್ದು ಸತ್ವಗುಣದ ಸಂಕೇತ. ಅಂದ್ರೆ ನಾವು ನಮ್ಮಲ್ಲಿ ಎಷ್ಟೆಷ್ಟು ಸಾತ್ವಿಕತೆಯನ್ನ, ಪ್ರಾಮಾಣಿಕತೆಯನ್ನ, ಸತ್ಯಪರತೆಯನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಳ್ತೀವಿ, ಆಗ ನಾವೇನಾಗ್ತೀವಿ? ನಿಸ್ತ್ರೈಗುಣ್ಯರಾಗ್ತೀವಿ. ತ್ರಿಗುಣಗಳ ವಿಕಾರಕ್ಕೆ ನಾವು ಒಳಗಾಗೋದಿಲ್ಲ. ಅಂದ್ರೆ ವೇದ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ನಮಗೇನು ಮಾಡುತ್ತಾ ಇದೆ? ಈ ಪ್ರಾಕೃತ ಪ್ರಪಂಚದ ಬಗ್ಗೆ ಮಾತ್ರ ಹೇಳ್ತಾ ಇದೆ. ಪ್ರಕೃತಿಯಿಂದ ನಿರ್ಮಿತವಾದ ಈ ಜಗತ್ತು,
ಅಲ್ಲಿ ಇರುವಂತಹ ಮನುಷ್ಯರು, ಅಲ್ಲಿರುವಂತಹ ಸಂಪತ್ತು, ಈ ಭೂಮಿಯಿಂದ ನಾವು ಹೊರಗೆ ಹೋದ್ಮೇಲೆ ನಮಗೆ ಸಿಗಬಹುದಾದಂತಹ ಸ್ವರ್ಗ ನರಕಗಳು, ಇದರ ಬಗ್ಗೆ ಮಾತ್ರ ಹೇಳ್ತಾ ಇದೆ ಮೇಲ್ನೋಟದ ಅರ್ಥ. ಆದ್ರೆ ಒಳಕ್ಕೆ ಹೊಕ್ಕಿ ನೋಡಿದಾಗ ಗೊತ್ತಾಗತ್ತೆ ಈ ತ್ರೈಗುಣ್ಯ ಪ್ರಪಂಚ ಏನಿದೆ ಅದನ್ನು ಮೀರಿ ಅಪ್ರಾಕೃತವಾದಂತ ಭಗವಂತ, ಅಪ್ರಾಕೃತಳಾದಂತ ಲಕ್ಷ್ಮೀದೇವಿ, ಅಪ್ರಾಕೃತವಾದಂತ ಮೋಕ್ಷ, ಇದರ ಬಗ್ಗೆ ವೇದ ಹೇಳ್ತಾ ಇದೆ. ಅದನ್ನ ಪಡಿಬೇಕಾದ್ರೆ ಯಾವ ರೀತಿಯಲ್ಲಿ ಸಾಧನೆಯನ್ನ ಮಾಡ್ತಾ ಇದೆ ಅನ್ನೋದನ್ನ ವೇದ ಹೇಳ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಮೇಲ್ನೋಟಕ್ಕೆ ತ್ರೈಗುಣ್ಯ ವಿಷಯ, ನಿಜವಾಗಿ ನಿಸ್ತ್ರೈಗುಣ್ಯ. ನಿಸ್ತ್ರೈಗುಣ್ಯ ಅಂತ ಹೇಳಿದ್ರೆ ತ್ರಿಗುಣಗಳನ್ನ ಮೀರಿ ಭಗವತ್ ತತ್ವವನ್ನ, ಮೋಕ್ಷ ತತ್ವವನ್ನ ನಿರೂಪಣೆ ಮಾಡ್ತಾ ಇದೆ ವೇದಗಳೆಲ್ಲವೂ ಕೂಡ. ಅಂಥವನು ನೀನಾಗು ಅಂದ್ರೆ ಆ ಭಗವತ್ ತತ್ವದ ಪರಿಚಯವನ್ನ ಮಾಡಿಕೊಳ್ಳುವವನು ನೀನಾಗು, ಭಗವತ್ ತತ್ವದ ಅನುಗ್ರಹವನ್ನ ಸಂಪಾದಿಸುವವನು ನೀನಾಗು. ನಿರ್ದ್ವಂದ್ವ ಭವ, ಮೊದಲಿಗೆ ನಿಸ್ತ್ರೈಗುಣ್ಯ ಭವ, ತ್ರಿಗುಣಗಳ ಪ್ರಭಾವವನ್ನ ಮೀರಿ ನಿಲ್ಲುವವನಾಗು. ನಿರ್ದ್ವಂದ್ವ ಭವ, ದ್ವಂದ್ವ ಅಂದ್ರೆ ಏನು? ಎರಡು ಅಂತ ಅರ್ಥ. ಸೋಲು ಗೆಲುವು, ಸೋತಾಗ ಹಿಗ್ಗೋದು, ಗೆದ್ದಾಗ ಸೋತಾಗ ಕುಗ್ಗೋದು, ಗೆದ್ದಾಗ ಹಿಗ್ಗೋದು. ಮಾನ ಅವಮಾನ, ಸನ್ಮಾನ ಆಯ್ತು ನನ್ನನ್ನು ಬಿಟ್ರೆ ಮತ್ತೆ ಯಾರು ಇಲ್ಲ ಅಂತ ಅಹಂಕಾರ ತೋರಿಸೋದು, ಅವಮಾನ ಆಯ್ತು ವಿಷ ತಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಲಾಭ ಆಯ್ತು ಅವಾಗ ಒಂದು ರೀತಿಯಾಗಿರ್ತಕ್ಕಂಥ ದರ್ಪ, ನಷ್ಟ ಆಯ್ತು ಅವಾಗ ಒಂದು ರೀತಿಯಾಗಿರ್ತಕ್ಕಂಥ ಸಂಕಟ ಪಡೋದು. ಹೀಗೆ ಅನೇಕ ರೀತಿಯಲ್ಲಿ ಇರುವಂಥದ್ದು. ಇದೆಲ್ಲವೂ ಕೂಡ ದ್ವಂದ್ವಗಳು. ಆದ್ರೆ ನಾವು ದ್ವಂದ್ವಗಳ ಪ್ರಭಾವಕ್ಕೆ ಒಳಗಾಗಬಾರದು, ನಿರ್ದ್ವಂದ್ವರಾಗಬೇಕು. ಬರೀ ಅರ್ಜುನನ್ ಮಾತ್ರ ಅಲ್ಲ, ನಮ್ಗೆಲ್ಲ ಸೇರಿಸಿ ಹೇಳ್ತಕ್ಕಂಥದ್ದು. ನಿರ್ದ್ವಂದ್ವ ಭವ ಅಂದ್ರೆ ದ್ವಂದ್ವ ಅತೀತನಾಗು ನೀನು, ದ್ವಂದ್ವಗಳ ವಿಕಾರಕ್ಕೆ ಒಳಗಾಗಬೇಡ, ದ್ವಂದ್ವಗಳ ವಿಕಾರಕ್ಕೆ ನೀನು ಒಳಗಾಗಬೇಡ. ನಿರ್ದ್ವಂದ್ವ ಭವ, ದ್ವಂದ್ವಗಳ ವಿಕಾರಕ್ಕೆ ಒಳಗಾಗಬೇಡ. ನಿರ್ದ್ವಂದ್ವ ಭವ, ನಿತ್ಯ ಸತ್ವಸ್ಥಃ ಭವ. ನಿತ್ಯ ಸತ್ವ, ನಿತ್ಯ ಸತ್ವ ಅಂದ್ರೆ ಯಾರು? ನಿರಂತರವಾಗಿ, ನಿತ್ಯ ಅಂದ್ರೆ ಯಾವಾಗಲೂ ಅಂತ ಅರ್ಥ. ಸತ್ವ, ಸತ್ವ ಅಂದ್ರೆ ಭಗವಂತ. ನಿತ್ಯ ಸತ್ವಸ್ಥಃ ಭವ, ನಿತ್ಯದಲ್ಲಿಯೂ ಕೂಡ ಸತ್ವ, ಸತ್ವೇ ತಿಷ್ಠತೀತಿ ಸತ್ವಸ್ಥಃ, ಸತ್ವನಾಗಿರ್ತಕ್ಕಂಥ ಭಗವಂತನಲ್ಲಿ ಇದ್ದವನಾಗು. ನಿತ್ಯ ಸತ್ವಸ್ಥಃ ಭವ. ನಿರ್ದ್ವಂದ್, ಇದು ಕೇಳಿಸ್ತಾ ಇದೆ ಅಲ್ವಾ? ನಿತ್ಯ ನಿತ್ಯ ಸತ್ವಸ್ಥಃ ಭವ. ನಿತ್ಯ ಸತ್ವ, ನಿತ್ಯ ಅಂದ್ರೆ ಯಾವಾಗಲೂ ಅಂತ ಅರ್ಥ. ಸತ್ವ ಅಂತ ಹೇಳಿದ್ರೆ ಸತ್ ಎಂಬ ಪದದಿಂದ ವಾಚ್ಯನಾದವನು ಭಗವಂತ, ಅವನಲ್ಲಿ ಸ್ಥ ಇದ್ದವನು ಆಗು ಅಂತ ಅರ್ಥ. ಅಂದ್ರೆ ನಮ್ಮ ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ನಾವು ಆ ಭಗವಂತನ ಕಡೆಗೆ ಕೇಂದ್ರೀಕೃತರಾಗಿರಬೇಕು. ನಾವೇನೇ ಮಾಡ್ತಾ ಇರೋ ಇದೊಂದು ದೇವರ ಪೂಜೆ, ಇದೊಂದು ಭಗವಂತನ ಆರಾಧನೆ ಎಂಬ ಭಾವನೆಯನ್ನು ಹೊಂದಿರಬೇಕು. ಹಾಗಾಗಿ ನಿತ್ಯ ಶಬ್ದಕ್ಕೆ ನಿರಂತರ ಅಂತ ಅರ್ಥ. ಸತ್ವ ಅಂತ ಹೇಳಿದ್ರೆ ಸತ್ವ ಅಂದ್ರೆ ಒಂದರ್ಥ ನಮ್ಮ ಸತ್ವ, ನಮ್ಮ ಅಂತಃಕರಣ, ನಮ್ಮ ಮನಸ್ಸು, ಅದನ್ನ ಸತ್ವನಲ್ಲಿ ಭಗವಂತನಲ್ಲಿ ಇಡಬೇಕು, ಇಟ್ಟುವವರು ನಾವಾಗಬೇಕು. ನಿರ್ಯೋಗ ಕ್ಷೇಮ ಆತ್ಮವಾನ್ ಭವ. ಯೋಗ ಮತ್ತು ಕ್ಷೇಮ. ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಕ್ಷೇಮ ಅಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಅಂದ್ರೆ ಬರೀ ಯೋಗಕ್ಷೇಮಗಳ ಬಗ್ಗೆನೇ ಚಿಂತೆ ಮನುಷ್ಯರಿಗೆ. ಅಂದ್ರೆ ಅರ್ಥ ಯೋಗಕ್ಷೇಮ ಅಂದ್ರೆ ಕನ್ನಡದ ಅರ್ಥ ಬೇರೆ, ಯೋಗಕ್ಷೇಮ ಅಂದ್ರೆ ಸಂಸ್ಕೃತದಲ್ಲಿ ಯೋಗಕ್ಷೇಮಗಳು ಅಂತ ಹೇಳಿದ್ರೆ, ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ನನ್ನಲ್ಲಿ ಇಂಥದ್ದಿಲ್ಲ ಅದನ್ನು ಪಡಿಬೇಕು, ಅದು ಯೋಗದ ಚಿಂತೆ. ನನ್ನಲ್ಲಿ ಏನಿಲ್ಲವೋ ಇಲ್ಲದೆ ಇದ್ದದ್ದನ್ನ ಪಡಿಬೇಕು ಅನ್ನೋ ಚಿಂತೆ ಯೋಗ. ಆಯ್ತಾ? ಆ ಪಡೆದದ್ದನ್ನ ಕ್ಷೇಮ. ಕ್ಷೇಮ ಅಂದ್ರೇನು? ಸರಿಯಾಗಿ ನಾವು ಇಟ್ಟುಕೊಳ್ಳುವಂಥದ್ದು, ಅದನ್ನ ಸಂರಕ್ಷಣೆ ಮಾಡಬೇಕು. ಪಡಿಬೇಕು, ಪಡೆದದ್ದನ್ನ ಉಳಿಸ್ಕೊಳ್ಬೇಕು, ಪಡಿಬೇಕು, ಪಡೆದದ್ದನ್ನ ಉಳಿಸ್ಕೊಳ್ಬೇಕು, ಪಡಿಬೇಕು, ಪಡೆದದ್ದನ್ನ ಉಳಿಸ್ಕೊಳ್ಬೇಕು. ಬರೀ ಇದೇ ಆಲೋಚನೆ ಅದಿರಬಾರ್ದು. ನಿರ್ಯೋಗ ಕ್ಷೇಮವಾನ್ ಭವ ಅಂದ್ರೆ ನಮ್ಗೆ ಯಾವುದೇ ಆಸೆ ಆಕಾಂಕ್ಷೆಗಳೇ ಇರಬಾರ್ದು ಅಂತಲ್ಲ, ಇರಬೇಕಾದ ಆಸೆ ಆಕಾಂಕ್ಷೆ, ಒಳ್ಳೆಯ ಆಸೆ ಆಕಾಂಕ್ಷೆಗಳು ಇರಬೇಕು, ಕೆಟ್ಟ ಬಯಕೆಗಳು ಇರಬಾರ್ದು ಅಂತ ಅಭಿಪ್ರಾಯ. ಹಾಗಾಗಿ ಗಳಿಸ್ಬೇಕು, ಗಳಿಸಿದ್ದನ್ನ ಉಳಿಸ್ಬೇಕು ಅನ್ನೋ ಚಿಂತೆಯನ್ನ ನೀನು ನಿರ್ ಅಂದ್ರೆ ನಿರ್ಗತನಾಗು, ಆ ಒಂದು ಅವಸ್ಥೆಯಿಂದ ಹೊರಗೆ ಬಾ. ಗಳಿಸ್ಬೇಕು, ಉಳಿಸ್ಬೇಕು ಅನ್ನೋದನ್ನ ಬಿಟ್ಟು ಆ ಆಲೋಚನೆಯಿಂದ ಹೊರಗೆ ಬಾ. ಆತ್ಮವಾನ್ ಭವ. ಹಾಗಾದ್ರೆ ಎಲ್ಲವನ್ನು ಬಿಟ್ಟರೆ ಮತ್ತೆ ನಾವಿನ್ನೇನಾಗಬೇಕು? ಆತ್ಮವಾನ್ ಭವ. ನಿರ್ಯೋಗ ಕ್ಷೇಮ ಭವ. ಕೊನೆಗೆ ಹೇಳುವಂಥದ್ದು ಆತ್ಮವಾನ್ ಭವ. ಆತ್ಮ ಅಂದ್ರೆ ಯಾರು? ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳು. ಆತ್ಮಶಬ್ದಕ್ಕೆ ಮುಖ್ಯವಾಗಿ ಇಲ್ಲಿ ಪರಮಾತ್ಮ ಅಂತ ಅರ್ಥ. ಪರಮಾತ್ಮ ಆಗು. ಆತ್ಮವಾನ್ ಭವ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವವನಾಗು.
ಹುಟ್ಟಿದ ದೇವ ಹುಲ್ಲು ಮೇಯಿಸೋದಿಲ್ಲವೇ? ಭಗವಂತ ನಮ್ಮನ್ನ ಭೂಮಿಗೆ ತಂದವನು, ಅವನು ನಮ್ಮನ್ನ ಸಂರಕ್ಷಣೆ ಮಾಡೇ ಮಾಡ್ತಾನೆ. ರಕ್ಷತಿ ಇತ್ಯೇವ ವಿಶ್ವಾಸ, ದೇವರು ನಮ್ಮನ್ನ ಕಾಪಾಡೇ ಕಾಪಾಡ್ತಾನೆ, ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಎಂಬ ನಂಬಿಕೆಯನ್ನು ಇಟ್ಟು ನಿನ್ನ ಪ್ರತಿಯೊಂದು ಕೆಲಸವನ್ನು ಭಗವಂತನ ಪೂಜೆ ಎಂಬ ಭಾವನೆಯಿಂದಾಗಿ ಅವನ ಮೇಲೆ ಭಾರವನ್ನ ಹಾಕಿ, ಕೆಲವೊಮ್ಮೆ ನಿನ್ನ ಪ್ರಯತ್ನದಲ್ಲಿ ಸೋಲಾಗಬಹುದು, ಕುಗ್ಗಬೇಡ. ಕೆಲವೊಮ್ಮೆ ನಿನ್ನ ಪ್ರಯತ್ನದಲ್ಲಿ ಗೆಲುವಾಗಬಹುದು, ಸಿರಿ ಹಿಗ್ಗಬೇಡ. ಕೆಲವೊಮ್ಮೆ ನಿನಗೆ ಸನ್ಮಾನ ಆಗಬಹುದು, ಅಹಂಕಾರ ತೋರಬೇಡ. ಕೆಲವೊಮ್ಮೆ ನಿನಗೆ ಅಪಮಾನ ಆಗಬಹುದು, ವಿಷ ತಗೊಂಡು ಸಾಯ್ಬೇಡ. ಈ ರೀತಿಯಾಗೆಲ್ಲ ಇದರ ಅಭಿಪ್ರಾಯಗಳು. ನಿರ್ಯೋಗ ಕ್ಷೇಮ ಆತ್ಮವಾನ್ ಭವ. ಆತ್ಮವಾನ್ ಭವ ಅಂದ್ರೆ ಭಗವಂತನಲ್ಲಿ ಭರವಸೆ ಇಡು, ಭಗವಂತನಲ್ಲಿ ನಂಬಿಕೆ ಇಡು, ಅವನಲ್ಲಿ ಶರಣಾಗು. ಅಲ್ಲಿ ಅರ್ಜುನ ಹೇಳ್ತಾನೆ, ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ, ನನಗೆ ಬೇರೆ ಯಾರೂ ರಕ್ಷಕರಿಲ್ಲ, ನೀನೇ ನನ್ನ ಕಾಪಾಡಬೇಕು ಅಂತ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಅಂತಾರಲ್ಲ ಹಾಗೆ, ಸ್ವಲ್ಪ ಸರಿ ಇದ್ದಾಗ ಬಹಳಷ್ಟು ಅಹಂಕಾರಗಳನ್ನು ತೋರಿಸ್ತಾರೆ. ಇನ್ನೇನು ಆಗೋದಿಲ್ಲ ಅಂದ್ರೆ ಪೂರ್ತಿ ಮೆತ್ತಗಾಗಿ ಬಂದು ಶರಣಾಗತರಾಗ್ತಾರೆ. ಹಾಗೆ ಆತರ ಆಗೋದಲ್ಲ, ಎಲ್ಲವೂ ಸರಿ ಇದ್ದಾಗಲೇ ನಾವು ಭಗವಂತನಲ್ಲಿ ಶರಣಾಗತರಾಗಬೇಕು. ಆತ್ಮವಾನ್ ಭವ ಅಂದ್ರೆ ಭಗವಂತನಲ್ಲಿ ಭರವಸೆ ಇಡು, ಭಗವಂತನಲ್ಲಿ ನಂಬಿಕೆ ಇಡು, ಭಗವಂತನಿಗೆ ಶರಣಾಗು. ಹೋಗಿ ಯಾರ್ಯಾರಲ್ಲೂ ಶರಣಾಗಬೇಡ, ಭಗವಂತನಲ್ಲಿ ಶರಣಾಗು. ಯಾಕಂದ್ರೆ ಎಲ್ಲರನ್ನೂ ರಕ್ಷಣೆ ಮಾಡ್ತಕ್ಕಂಥವ್ನು ಯಾರು? ಭಗವಂತ. ಎಲ್ಲರನ್ನೂ ಎಲ್ಲಾ ಕಾಲದಲ್ಲೂ ಎಲ್ಲಾ ಜಾಗದಲ್ಲೂ ಇದ್ದು ರಕ್ಷಣೆ ಮಾಡತಕ್ಕಂಥ ದೇವರು. ಹಾಗಾಗಿ ಯಾರು ರಕ್ಷಿಸುವ ಸಾಮರ್ಥ್ಯ ಇದೆಯೋ ಅವನಲ್ಲಿ ಹೋಗಿ ಶರಣಾಗು, ಯಾರ್ಯಾರನ್ನು ಮರ ಇಡಬೇಡ ಅಂತ ಇದರ ಅಭಿಪ್ರಾಯ. ವೇದಾಹ, ವೇದಗಳು ತ್ರೈಗುಣ್ಯ ವಿಷಯ, ಮೇಲುನೋಟಕ್ಕೆ ಐಹಿಕವಾದ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಈ ಗುಣತ್ರಯಗಳಿಂದ ನಿರ್ಮಿತವಾದಂತ ಪ್ರಪಂಚ ಮತ್ತು ಸ್ವರ್ಗಾದಿಗಳು ಇದನ್ನ ಹೇಳತ್ತೆ. ಆದರೆ ವೇದಗಳು ಮತ್ತು ತ್ರೈಗುಣ್ಯ ವಿಷಯ, ತ್ರಿಗುಣಗಳೆಂಬ ವಸ್ತುತಃ ವೇದಗಳು ತ್ರೈಗುಣ್ಯ ವಿಷಯ. ಅಲ್ಲಿ ಎರಡು ತರ ಪದಚ್ಛೇದ. ಒಂದು ತ್ರೈಗುಣ್ಯ ವಿಷಯ, ಮೇಲ್ನೋಟಕ್ಕೆ ತ್ರಿಗುಣಗಳಿಗೆ ಸಂಬಂಧಪಟ್ಟದ್ದು, ಆದರೆ ನಿಜವಾಗಿ ವೇದಗಳು ತ್ರೈಗುಣ್ಯ ವಿಷಯಾಹ. ಹಾಗೂ ತ್ರೈಗುಣ್ಯ ಮೂರು ಗುಣಗಳಿಗೆ ಸಂಬಂಧಪಟ್ಟದ್ದು ಈ ಒಂದು ಪ್ರಾಕೃತ ಜಗತ್ತು, ಸ್ವರ್ಗಾದಿಗಳು, ಅದೊಂದು ವಿಷ. ಈ ತ್ರಿಗುಣಗಳ ಸಂಪರ್ಕ ಅಂತ ಏನಿದೆ ಅದು ವಿಷ. ಯಾಕಂದ್ರೆ ಆತ್ಮ ಇದ್ದಾನಲ್ಲ ಅವನು ತ್ರಿಗುಣಾತೀತ, ನಮ್ಮ ಜೀವಾತ್ಮ. ಅವನು ತ್ರಿಗುಣದಿಂದ ನಿರ್ಮಿತವಾದವನಲ್ಲ, ಅವನು ಸ್ವತಂತ್ರ, ಅವನು ಜ್ಞಾನಾನಂದಮಯ, ಅವನು ನಿತ್ಯ. ತ್ರಿಗುಣಗಳಿಂದ ನಿರ್ಮಾಣವಾದದ್ದು ದೇಹ ಮಾತ್ರ. ಆತ್ಮ ತ್ರಿಗುಣಗಳಿಂದ ನಿರ್ಮಾಣವಾದವನಲ್ಲ, ಅವನು ನಿತ್ಯನಾದವನು, ನಿತ್ಯ ಚೇತನ. ಹಾಗಾಗಿ ತ್ರೈಗುಣ್ಯಗಳೆಂಬ ವಿಷವನ್ನ ಯಾಪಯಂತಿ ಅಂತ ಅರ್ಥ. ಯಾಹ ಅಂದ್ರೆ ಯಾಪಯಂತಿ, ನಾಶ ಮಾಡುತ್ತವೆ ಅಂತ ಅರ್ಥ. ವೇದಗಳು ನಿಜವಾಗಿ ನಮಗೆ ಏನ್ ಮಾಡುತ್ತವೆ? ವೇದಗಳು ತ್ರೈಗುಣ್ಯ ವಿಷಯಗಳಲ್ಲ, ತ್ರಿಗುಣಗಳ ಈ ಪ್ರಪಂಚದಲ್ಲಿ ಸಿಗುವಂತ ಸುಖ ಸಾಮಗ್ರಿಗಳನ್ನ ಹೇಳುವಂತವುಗಳಲ್ಲ. ನಿಜವಾಗಿ ವೇದಗಳೇನಂದ್ರೆ ತ್ರೈಗುಣ್ಯ, ತ್ರಿಗುಣಗಳಿಂದ ನಿರ್ಮಿತವಾದಂತಹ ಈ ಒಂದು ಜಗತ್ತೇನಿದೆ ಅದೊಂದು ವಿಷ. ವಿಷ ಅಂದ್ರೆ ಗೊತ್ತು ನಿಮಗೆ, ನಮಗೆ ಹಾನಿಯನ್ನು ಉಂಟು ಮಾಡುವಂಥದ್ದು, ನಮಗೆ ಹಾನಿಯನ್ನು ಉಂಟು ಮಾಡತಕ್ಕಂಥ ವಿಷ ಈ ತ್ರೈಗುಣ್ಯಗಳು. ಅದನ್ನ ಯಾಹ ಅಂದ್ರೆ ಯಾಪಯಂತಿ, ನಾಶಯಂತಿ ಅಂತ ಅರ್ಥ. ನಿಜವಾಗಿ ನಾವು ವೇದದ ಅರ್ಥವನ್ನ, ವೇದಾಂತದ ಅರ್ಥವನ್ನ, ಪುರಾಣಗಳ ಅರ್ಥವನ್ನ ತಿಳಿದು ಅಧ್ಯಯನವನ್ನ ಮಾಡಿದ್ರೆ ತ್ರಿಗುಣಗಳ ವಿಕಾರವನ್ನ, ತ್ರಿಗುಣಗಳಿಂದ ನಮ್ಮಲ್ಲಿ ಆಗುವಂತ ತೊಂದರೆಗಳನ್ನ, ನಮಗೆ ಆಗುವಂತ ತೊಂದರೆಗಳನ್ನ ವೇದಗಳೇನು ಮಾಡ್ತಾವೆ? ನಾಶ ಮಾಡುದು. ಯಾಹ ಅಂದ್ರೆ ಯಾಪಯಂತಿ. ಹಾಗೆ ಎರಡು ಅರ್ಥ ಇಲ್ಲಿ. ಒಂದನೇ ಅರ್ಥ ತ್ರೈಗುಣ್ಯ ವಿಷಯ, ಮೇಲ್ನೋಟಕ್ಕೆ ವೇದಗಳು ತ್ರಿಗುಣಾತ್ಮಕವಾದ ಪ್ರಪಂಚವನ್ನ ಹೇಳ್ತಾ ಇದೆ ಅಂತ ಒಂದರ್ಥ. ಎರಡನೇ ಅರ್ಥ ತ್ರೈಗುಣ್ಯ, ತ್ರಿಗುಣಗಳೆಂಬ ವಿಷವನ್ನು ಅಂದ್ರೆ ಕೆಟ್ಟದ್ದನ್ನು, ಯಾಹ ಅಂದ್ರೆ ಯಾಪಯಂತಿ, ನಾಶ ಮಾಡುವಂತವುಗಳು ವೇದಗಳು. ಅರ್ಜುನ, ಎಲೆ ಸಾತ್ವಿಕನಾದಂತ ಅರ್ಜುನನೇ, ನಿಸ್ತ್ರೈಗುಣ್ಯ ತ್ವಂ ನೀನು, ತ್ವಂ ಅಂತ ಸೇರಿಸ್ಕೊಳ್ಬೇಕು, ತ್ವಂ ನೀನು ನಿಸ್ತ್ರೈಗುಣ್ಯ, ತ್ರಿಗುಣಗಳ ಪ್ರಭಾವವನ್ನ ಮೀರಿ ನಿಲ್ಲುವವನು ಭವ ಆಗು. ನಿರ್ದ್ವಂದ ಭವ, ಸೋಲು ಗೆಲುವು, ಮಾನ ಅಪಮಾನ, ಲಾಭ ನಷ್ಟ, ಇವುಗಳ ಇಂತಹ ದ್ವಂದ್ವಗಳನ್ನು ಮೀರಿ ನಿಲ್ಲುವವನಾಗು. ನಿತ್ಯ ಸತ್ವಸ್ಥ ಭವ, ನಿರಂತರವಾಗಿ ನಿನ್ನ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸುವವನಾಗು. ನಿರ್ಯೋಗ ಕ್ಷೇಮ ಭವ, ಸಂಪಾದಿಸಿದ್ದನ್ನು ಉಳಿಸಬೇಕು ಎಂಬ ಚಿಂತೆಯನ್ನ ಬಿಟ್ಟವನಾಗು. ಅಂದ್ರೆ ಯೋಗಕ್ಷೇಮದ ಜವಾಬ್ದಾರಿ ದೇವರಿದ್ದಾನೆ, ಅವನು ನೋಡ್ಕೊಳ್ತಾನೆ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡುವುದು, ನಮ್ಮ ಪ್ರಯತ್ನಕ್ಕನುಗುಣವಾಗಿ ಏನು ಕೊಡಬೇಕು ದೇವರು ಕೊಟ್ಟೇ ಕೊಡ್ತಾನೆ ಆಯಾ ಸಂದರ್ಭಕ್ಕೆ. ಯಾವುದನ್ನ ಕೊಟ್ಟದ್ದನ್ನ ರಕ್ಷಣೆ ಮಾಡಬೇಕು ದೇವರು ರಕ್ಷಣೆ ಮಾಡೇ ಮಾಡ್ತಾನೆ. ಹಾಗಾಗಿ ದೇವರ ಮೇಲೆ ಭಾರ ಹಾಕಿ ಜೀವನ ನಡೆಸು. ಆತ್ಮವಾನ್ ಭವ, ಪರಮಾತ್ಮನಲ್ಲಿ ನಂಬಿಕೆ ಇಡು, ಭಗವಂತನಿಗೆ
ಶರಣಾದವನಾಗು ಅನ್ನೋದು ಇದರ ಅಭಿಪ್ರಾಯ. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಶ್ರೀಕೃಷ್ಣಾರ್ಪಣಮಸ್ತು.